ಹಾಯ್ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಅಮ್ಮ ಮನೆಗೆ ಹೊರಟಿದ್ದೆ, ಅವತ್ತಿನ ದಿವಸದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಹೇಳಬೇಕು ಅಂದರೆ ಇದು ಮುಂಚೆ ಬರಬೇಕಾಗಿತ್ತು, ಆದರೆ ಫೋನು ನಾನು ತೊಗೊಂಡಾಗ ಎಕ್ಸ್ಚೇಂಜ್ ಅಂದರೆ ಆ ಫೋನಿಂದ ಈ ಫೋನ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಇದೆಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ತಿರ್ಗಾ ರೀಸ್ಟೋರ್ ಮಾಡಿಕೊಂಡು ಇವತ್ತಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೀರೆ ಎಲ್ಲ ಮೆತ್ತು ಥರ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಎಳೆ ಬಿಸಿಲಲ್ಲಿ ಎಲ್ಲ ಸೀರೆನೂ ಹಾಕಿ ತಿರ್ಗಾ ಎಲ್ಲ ಬ್ಯಾಗ್ ತರಿಸಿದೆ. ಅದಕ್ಕೆಲ್ಲ ಜೋಡಿಸ್ಕೊಂಡು ಇನ್ನು ಸಂಜೆ ಮೇಲೆ ಅಮ್ಮ ಮನೆಗೆ ಹೊರಟಿದ್ದೆ. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ನನಗೆ ಬೇಸಿಗೆಗಾಲ ಬಂದಾಗ ಒಂದು ನೆನಪಾಗ್ತಾಯಿದ್ದೆ. ಅದು ನಮ್ಮನೆ ಟೆರೆಸ್ ಮೇಲೆ ಬರೀ ಹಪ್ಳನೇ ಇರ್ತಾಯಿತ್ತು. ನಾನು ಅಂಗಡಿ ಹಪ್ಳ ತರ್ತಾಯಿದ್ದೆ, ಆದರೆ ಅದು ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಬೇಸಿಗೆಗಾಲ ಬಿಸಿಲಿದೆ, ಅಪ್ಪು ಹೇಗೋ ಅಲ್ಲೇ ಇದನ್ನೆಲ್ಲ ನಾನು ಕೂಡ ಹಾಗೆ ಹೋಗ್ತಾ ಒಂದು 2 ದಿವಸ ಆದರೂ ಇದ್ಬಿಟ್ಟು ಬರ್ತೀನಿ. ಆ 2 ದಿವಸದಲ್ಲಿ ಒಂಚೂರು ಹಪ್ಳ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದರು ಅದನ್ನೆಲ್ಲ ರೆಡಿ ಮಾಡಿಕೊಂಡು ತಗೊಂಡು ಹೊರಟೆ. ಸಂಜೆ ಒಂದು 6:30ಗೆ ಆನ್ ದ ವೇ ಹಾಗೆ ನೆನ್ಮಂಗ್ಲದಲ್ಲಿ ಫೋನ್ ಕೂಡ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದರಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಆದರೆ ನನಗೆ ಆ ಫೋನಲ್ಲಿ ಇದನ್ನು ಮಾಡ್ಕೋಬೇಕಾದ್ರೆ ವಾಯ್ಸ್ ಓವರ್ ಕಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಫೋನಿಂದ. ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇರಲಿಲ್ಲ, ಒಂಥರ ಫುಲ್ ಸ್ಟಕ್ ಆಗ್ತಾಯಿತ್ತು. ಆಮೇಲೆ ವೀಡಿಯೋ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾಯಿತ್ತು. ತುಂಬ ವೀಡಿಯೋಸ್ಗಳೆಲ್ಲ ಆದಾಗದೇ ಡಿಲೀಟ್ ಆಗೋಗ್ತಾಯಿತ್ತು. ಏನೇ ಸ್ಟೋರೇಜ್ ಇದನ್ನು ಮಾಡಿಕೊಂಡು ಡಿಲೀಟ್ ಆಗೋಗ್ತಾಯಿತ್ತು. ಹಾಗಾಗಿ ಒಂದು ಫೋನ್ ತೊಗೊಳ್ಳೋಣ, ಇಷ್ಟು ದಿವಸ ಆಯ್ತಲ್ಲ, ಇಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಅಂದಮೇಲೆ ಅದು ಹಾಳಾಗೇ ಆಗುತ್ತೆ. ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟೆ. ನೋಡ್ತಾ ಇದ್ದೀರಾ ಫೋನ್ ಕ್ಲಾರಿಟಿ ಈ ಫೋನಿಂದು ಫಸ್ಟಿಂದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೇ ಫೋನ್ ಇಟ್ಕೊಂಡು ನಾನು ವೀಡಿಯೋಸ್ ಮಾಡೋಕ್ಕಾಗ್ದಿರೆ ತುಂಬಾ ಗ್ಯಾಪ್ ಆಗೋಗಿ ಇದಾಗೋಗಿತ್ತು. ಹಾಗಾಗಿ ಇನ್ನು ಇದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನೊಂದು ಫೋನ್ ತೊಗೊಳ್ಳೋಣ ಅಂಥೇಳಿ ನೆನ್ಮಂಗ್ಲಕ್ಕೆ ಹೋಗಿ ಎಲ್ಲನೂ ವಿಚಾರಿಸಿದ್ವಿ. ಆ್ಯಂಡ್ ವಿಚಾರಿಸಿದಾಗ ಅಮೌಂಟು ಸ್ವಲ್ಪ ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಮಾಡಿನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಯಾವುದೆಲ್ಲ ಇದೆ, ಹೇಗೆಲ್ಲ ಪ್ರೈಸಸ್ ಇದೆ ಅಂತೆಲ್ಲ ನೋಡ್ಕೊಂಡ್ಬಂದ್ವಿ. ಯಾಕಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಹಾಗಾಗಿ ಚೆನ್ನಾಗಿರೋದೇ ತೊಗೋಬೇಕು ಅಂತೇಳಿ ಎಲ್ಲ ನೋಡಿಕೊಂಡು ನಾನು ಅಮ್ಮ ಮನೆಗೆ ಹೊರಟೆ. ಇನ್ನು ಬೆಳಗಿನ ಜಾವ ನಾನು ತಿರ್ಗಾ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಪಾಪುದು 1 ಮಂತ್ ಕಂಪ್ಲೀಟ್ ಆಗಿತ್ತು, ಅಕ್ಕ ಪಾಪುದು. ಹಾಗಾಗಿ ಅವನ್ನ ಫ್ರೆಶ್ ಅಪ್ ಮಾಡಿಸಿ ಸಣ್ಣದಾಗಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ನನಗೆ ಏನು ಐಡಿಯಾನೇ ಇರಲಿಲ್ಲ. ಜಸ್ಟ್ ಹಾಗೆ ಒಂದು ನೋಟ್ಗಳನ್ನೆಲ್ಲ ಇಟ್ಬಿಟ್ಟು 1 ಅಂತ ಬರೆದು ಫೋಟೋ ಶೂಟ್ನ ಮಾಡಿದೆ. ಅದು ನಾನಿದ್ದಕ್ಕೆ ಮಾಡಿದೆ. ನಮ್ಮ ಅಕ್ಕ ಬೇಡ ಬಿಡು ಅಂತಾಯಿದ್ರು. ಇಲ್ಲ, ಒಂದು ಮೆಮೊರಿಗೆ ಅದು ಇರಬೇಕು ಅಂತ ಹೇಳ್ಬಿಟ್ಟು ನಾನೇ ಬಲವಂತ ಮಾಡಿಸ್ದೆ. ಇನ್ನು ಅಮ್ಮ ಬಂದು ಹಪ್ಳಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಅಕ್ಕ ಪಾಪ ಆರಾಮಾಗಿ ಮಲಗಿದ್ರು. ನನ್ನ ಮಗ ಫುಲ್ಲು ಗಲಾಟೆ ಮಾಡ್ತಾಯಿದ್ದ. ಇದಕ್ಕೆ ಹೋಗಿ ನಾವು ಏನು ಮಾಡಿದ್ವಿ ಅಂದರೆ ಸ್ವಲ್ಪ ಸಂಡಿಗೆ ಮಾಡೋಣ ಅಂತ ಅಂದ್ಕೊಂಡು ಸಂಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಏನು ಮಾಡಿದ್ರು ಅಂದರೆ ಅವ್ನು ಕಿರ್ಚಾಡೋ ಟೆನ್ಷನಲ್ಲಿ ಪೌಡ್ರನ್ನ ಹಾಗೆ ಹಾಕ್ಬಿಟ್ರು. ಅದೊಂಥರ ಗಂಟು ಬರೋ ಥರ ಆಗಿಬಿಡ್ತು. ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕಬೇಕಾಗಿತ್ತು, ಆದರೆ ಗಂಟು ಬರೋ ಥರ ಆಗೋಯಿತು. ಅದನ್ನು ಹಾಕಿದ್ವಿ. ಓಕೆ, ಏನೋ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ವಿ. ಅದೇನು ಅಷ್ಟು ಚೆನ್ನಾಗಿ ಬರಲಿಲ್ಲ. ಇನ್ನು ನೆಕ್ಸ್ಟ್ ಬಂದು ಅಮ್ಮ ಇನ್ನೊಂದು ಸತಿ ಯಾವಾಗಾದರೂ ಮಾಡಿಕೊಡ್ತೀನಿ, ಅದು ಇದಾಗೋಗಿದೆ ಅಂತ ಹೇಳ್ಬಿಟ್ಟು ಇನ್ನು ಹಪ್ಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದೆಲ್ಲ ನಾನು ಡೀಟೇಲಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಫೋನ್ದೇನೆ. ಹಾಗಾಗಿ ಇನ್ನು ಹಪ್ಪಳ ಒತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಬರ್ತಾಯಿತ್ತು. ಆವಾಗಂತೂ ಬೆಳಗಿನ ಜಾವನೇ ನಾವು ಎದ್ದು ಅಮ್ಮ ಅದನ್ನೆಲ್ಲ ಒಳ್ಳೆ ಹಿಟ್ಟನ್ನ ಹೇಗೆ ನಾವು ಮುದ್ದೆ ತಿರುಗುತ್ತಲ್ಲ ಸೇಮ್ ಅದೇ ಥರನೇ ತಿರುವಿ ಈ ಥರ ಬಿಸಿ ಇದ್ದಾಗಲೇ ಒಂದೊಂದು ಉಂಡೆ ಮಾಡಿ ಕೊಡ್ತಾರೆ. ಅದನ್ನು ಹಪ್ಪಳದಲ್ಲಿ ಒತ್ತಿ ಈ ಥರ ಹಾಕ್ತಾಯಿದ್ದು ಎಷ್ಟು ಅದೆಲ್ಲ ನೆನಪಾಗ್ತಾಯಿತ್ತು ಗೊತ್ತಾ. ನಾನು, ಅಕ್ಕ, ಅಮ್ಮ, ಅಪ್ಪ ಎಲ್ಲರೂ ಸೇರಿಕೊಂಡು ಫುಲ್ ಟೆರೆಸ್ ಮೇಲೆ ಅವತ್ತೆಲ್ಲ ಇರ್ತಾಯಿದ್ವಿ. ಇನ್ನು ಅವತ್ತು ಐಸ್ ಕ್ರೀಮ್ ಎಲ್ಲ ಸಿಗ್ತಾಯಿತ್ತು ನಮಗೆ, ಅಷ್ಟೊಂದೆಲ್ಲ ಹಪ್ಪಳ ಒತ್ತಿದ್ದೀವಲ್ಲ ಅಂಥೇಳಿ. ಈ ಬೇಸಿಗೆಗಾಲಕ್ಕೆ ನಾವು ಹಪ್ಪಳ ಒತ್ತಿದ್ರೆ ನೆಕ್ಸ್ಟು ಬೇಸಿಗೆಗಾಲಕ್ಕೆ ನಾವು ಹಪ್ಪಳ ಖಾಲಿ ಆಗ್ತಾಯಿದ್ದು. ಆವಾಗ ತಿರ್ಗಿ ಹೊಸ ಬ್ಯಾಚು ಹಪ್ಪಳನ ಮಾಡ್ತಾಯಿದ್ದಿತ್ತು, ಅದೆಲ್ಲ ನೆನಪಾಗ್ತಾಯಿತ್ತು. ಆ್ಯಂಡ್ ನನಗದು ತುಂಬಾ ಖುಷಿ ಅದು ಹಪ್ಪಳ ಮಾಡಬೇಕಾದ್ರೆ ಅಂತೂ. ಯಾಕಂದರೆ ವರ್ಷ ಪೂರ್ತಿ ಅಷ್ಟು ಹಪ್ಪಳನೂ ಇರ್ತಾಯಿತ್ತು, ಅದೊಂಥರ ಮೆಮೊರಿ ಬರ್ತಾಯಿತ್ತು. ಇನ್ನು ಅದ್ರ ಜೊತೆ ನನ್ನ ಮಗನ ಕಾಟ ತುಂಬಾ ಸಹಿಸ್ಕೊಂಡಿದ್ದಾರೆ ಒಂದು ವಾರದಿಂದ. ಅಕ್ಕ ಪಾಪು ಅಮ್ಮ ಎಲ್ಲರೂ ಇವಾಗೂ ನೋಡ್ತಾ ಇರ್ಬೋದು. ನಾನು ಒರೆಸ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ. ಇನ್ನು ನೆಕ್ಸ್ಟ್ ಡೇ ನಾವು ಹೊರಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನು ಸ್ವಲ್ಪ ಗಿಡಗಳನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೆ. ಮನೆ ಹತ್ರ ಮತ್ತು ಇಂಡೋರು ಔಟ್ಡೋರು ಎಲ್ಲ ಥರ ಹಾಕಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಮ್ಮ ಊರಲ್ಲೂ ಕೂಡ ಒಂದು ನರ್ಸರಿ ಇದೆ. ನಾವು ಹೋಗಬೇಕು ಅಂದರೆ ನೆನ್ಮಂಗ್ಲ ಹತ್ರ ಹೋಗಿ ನರ್ಸರಿಗೆ ಹೋಗಿ ಅಲ್ಲಿ ನಾವು ಎಲ್ಲದನ್ನು ತೊಗೊಂಡು ಬರಬೇಕಾಗಿತ್ತು. ಹಾಗಾಗಿ
ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಪು ಇಬ್ಬರು ಹೊರಟಿದ್ವಿ. ಈಚೆಗಡೆನೇ ನಾವು ಹಪ್ಳ ಏನು ಮಾಡಿದ್ವಲ್ಲ ಅದನ್ನೆಲ್ಲ ಬಿಸಿಲಿಗೆ ಹಾರಾಕ್ಬಿಟ್ಟು ಹಾಗೆ ಹೊಲದ ಹತ್ರ ಎಲ್ಲ ಹೋಗಿ ನೋಡ್ಕೊಂಬಂದ್ವಿ. ಅಮ್ಮ ಕೆಲವೊಂದಿಷ್ಟು ಬೀಜಗಳಿಗೆಲ್ಲ ಬಿಟ್ಟಿದ್ರು, ಬದನೆಕಾಯಿ ದಂಟಿನ ಬೀಜ ಅದನ್ನೆಲ್ಲ ಹಾಕಿದ್ರು. ಹಾಗೆ ನಿಂಬೆಹಣ್ಣಿನ ಗಿಡ ಕೂಡ ಬರ್ತಾಯಿತ್ತು. ಅಮ್ಮ ಕೊಡ್ತಾಯಿದ್ರು ಅವಾಗ ನಿಂಬೆಹಣ್ಣೆಲ್ಲ ತುಂಬಾ ಚೆನ್ನಾಗಿರ್ತಾಯಿತ್ತು. ಹಾಗಾಗಿ ನಾನು ಒಂದೆರಡು ಕಡ್ಡಿ ಮುರ್ಕೊಂಡಿದ್ದೀನಿ, ಹಾಕು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಹೋಗೋಣ ಅಂತೇಳಿ ಸುಮಾರಷ್ಟು ಗಿಡಗಳನ್ನ ಅಮ್ಮ ತೋಟದಿಂದ ನಾನು ಕಿತ್ಕೊಂಡೆ. ದಾಸವಾಳದ್ದು ಆಮೇಲೆ ನಿಂಬೆಹಣ್ಣು ಈ ಥರದ್ದೆಲ್ಲ ಕೆಲವೊಂದಿಷ್ಟು ಕಿತ್ಕೊಂಡು ಅಲ್ಲಿಂದ ನಾವು ನರ್ಸರಿಗೆ ಹೋದ್ವಿ. ನರ್ಸರಿಗೆ ಹೋಗಿ ನಾನು ಬರೀ ತೊಗೊಂಡಿದ್ದು ಇಂಡೋರ್ ಪ್ಲ್ಯಾಂಟ್ಸ್ ಅಷ್ಟೇ, ಔಟ್ಡೋರ್ ಪ್ಲ್ಯಾಂಟ್ಸ್ ಏನೂ ತೊಗೊಳ್ಲಿಲ್ಲ. ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಕೆಲವೊಂದಿಷ್ಟು ಅಂದರೆ ನೀರು ಹಾಕಿಲ್ಲ ಅಂದ್ರೂ ಕೂಡ ಒಂದು ವಾರಕ್ಕೆ ನೀರು ಹಾಕೋ ಥರ ಪ್ಲ್ಯಾಂಟ್ಸ್ಗಳು ಬರುತ್ತೆ. ಅದು ಒಳಗಡೆ ಕೂಡ ಇಟ್ಟಾಗೂ ಚೆನ್ನಾಗಿ ಕಾಣಿಸುತ್ತೆ. ಆ ಥರದನ್ನ ಮಾತ್ರ ತೊಗೊಂಡೆ. ಫ್ಲವರ್ಸ್ದೆಲ್ಲ ಅಷ್ಟೊಂದು ಏನಲ್ಲಿ ಫ್ಲವರ್ಸ್ದು ಚೆನ್ನಾಗಿರಲಿಲ್ಲ. ಹಾಗೆ ಇನ್ನೊಂದು ಏನಂದರೆ ಅದು ಚೆನ್ನಾಗಿ ಈ ಬೇಸಿಗೆಗಾಲಕ್ಕೆ ಬರಲ್ಲ ಅಂತಲೂ ಹೇಳ್ತಾಯಿದ್ರು ಬಿಸಿಲಲ್ಲಿ. ಇಲ್ಲಿ ನಾವು ಗೊಬ್ಬರ ಅವು ಇವು ಹಾಕ್ತೀವಿ, ಅಲ್ಲಿ ನೀವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಇವಾಗೇನು ತೊಗೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ಹೊರಡೋ ದಿವಸ ಅಮ್ಮಂದು ಹುಟ್ಟಿದ ಹಬ್ಬ ಕೂಡ ಇತ್ತು. ಅವರು ಪ್ರತಿ ವರ್ಷವೂ ಈ ಥರ ಖುಷಿಯಾಗಿರೋದು ನೋಡೋದೆ ಒಂಥರ ನನಗೂ ಕೂಡ ಖುಷಿ. ನಾವು ತುಂಬ ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡಲ್ಲ, ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದರೆ ಎಷ್ಟೋ ಜನ ತಂದೆ ತಾಯಿ ಈ ಡೇಟ್ ಆಫ್ ಬರ್ತು ಅವಾಗೆಲ್ಲ ಅವ್ರಿಗೆ ನೆನಪೇ ಇಲ್ಲ. ಅವ್ರಿಗೆ ನಮ್ಮ ಹುಟ್ಟಿದ ಹಬ್ಬದ ದಿವಸ ಮಾತ್ರ ಅವ್ರಿಗೆ ನೆನಪಿರುತ್ತೆ ಡೇಟು, ಅವ್ರದ್ದು ನೆನಪೇ ಇಲ್ಲ. ಯಾಕಂದರೆ ಅವಾಗೆಲ್ಲ ನಮ್ಗೆ ಹೇಳ್ತಾಯಿದ್ದು January 1 ಅಂತ ಹೇಳ್ಬಿಟ್ಟು ಎಷ್ಟೋ ತಂದೆ ತಾಯಿ ಇದೇ ಹೇಳಿರ್ತಾರೆ January 1 ಅಂತಲೇ. ಆದರೆ ಅವ್ರದ್ದು ಆ್ಯಕ್ಚುಲ್ ರಿಯಲ್ ಡೇಟ್ ಆಫ್ ಬರ್ತೇ ಗೊತ್ತಿರಲ್ಲ. ನಮಗೆ ಈ 2 ವರ್ಷದಿಂದ ಅವ್ರದ್ದು ಆ್ಯಕ್ಚುಲ್ ರಿಯಲ್ ಡೇಟ್ ಆಫ್ ಬರ್ತ್ ಗೊತ್ತಾಗಿದ್ದು ಯಾವುದೋ ಒಂದು ಟ್ರಾನ್ಸ್ಫರ್ ಲೆಟರಿಂದ. ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಅವ್ರಿಗೇನಾದರೂ ಕೊಡಿಸ್ಬಿಟ್ಟು ಇನ್ನು ಬರ್ತೀವಿ. ಅದು ಕೊಡಿಸಿರೋದನ್ನೆಲ್ಲ ನಾನು ವೀಡಿಯೋ ಮಾಡಿ ಹಾಕೋದಕ್ಕಾಗಲ್ಲ, ಯಾಕಂದರೆ ಅದು ಅವ್ರಿಗೆ ಅದು ಪ್ರೀಷಿಯಸ್ ಆಗಿರುತ್ತೆ. ನಾವು ಅದನ್ನೆಲ್ಲ ವೀಡಿಯೋದಲ್ಲಿ ತೋರಿಸೋದಕ್ಕೆ ಅವ್ರಿಗೆ ಮುಜುಗರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮ ಮನೆಯಿಂದ ವಾಪಸ್ ಬಂದಮೇಲೆ ಫಸ್ಟ್ ಮಾಡಿದ್ದು ಹೋಗಿ ಫೋನ್ ನೋಡಿದ್ದು. ನೀವು ಕೂಡ ಕೇಳ್ತಾಯಿದ್ರಿ ಯಾವ ಫೋನ್ ತೊಗೊಂಡ್ರಿ, ಯಾವುದು ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಹೋಗಿದ್ದು ಐಫೋನ್ ತೊಗೊಳಕ್ಕೆ ಅಂತಲೇ. ಸೊ ಐಫೋನ್ ತೊಗೊಂಡ್ವಿ, iPhone 17. ಸೊ ನಿಮಗೆ ವೀಡಿಯೋ ಕ್ಲಾರಿಟಿ ಇದರಲ್ಲಿ ಗೊತ್ತಾಗ್ತದೆ ನೋಡಿ. ತೊಗೊಂಡು ಬಂದಿದ್ದ ತಕ್ಷಣ ಅಪ್ಪುದೊಂದು ಕ್ಲಿಪ್ನ ನಾನು ಕ್ಯಾಪ್ಚರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಆದರೆ ಈ ಥರ ವೀಡಿಯೋಸ್ಗಳಿಗೆ ಮಾತ್ರ ನೀವು ಐಫೋನ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 2 ಡೇಸಿಂದ ಯೂಸ್ ಮಾಡ್ತಾ ಇರೋದಕ್ಕೆ ವೀಡಿಯೋ ಕ್ಲಾರಿಟಿ ಮಾತ್ರ ಸೂಪರಾಗಿದೆ. ಆದರೆ ನೀವು ಇನ್ವೆಸ್ಟ್ ಮಾಡೋಂಗಿದ್ರೆ ಪರ್ಸ್ನಲ್ಗೆ ಅಂತ ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ವರ್ಕ್ ಏನಾದರೂ ಈ ಥರ ಇದ್ದರೆ ಇನ್ವೆಸ್ಟ್ ಮಾಡಿ ವರ್ತು. ಹಾಯ್ ಎಲ್ಲರಿಗೂ, ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಮ್ಮ ಮನೆಯಿಂದ ಬಂದ ಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ಲು ಬಿಸಿಲು, ಕರೆಂಟ್ ಕೂಡ ಇಲ್ಲ. ಸ್ವಲ್ಪ ಕೆಲಸ ಎಲ್ಲ ಮಾಡಬೇಕಾಗಿತ್ತು. ಫಸ್ಟು ಈ ವಿಡಿಯೋ ಬರಬೇಕಾಗಿತ್ತು, ಆದರೆ ಈ ವಿಡಿಯೋ ಬರೋಕ್ಕಾಗಿಲ್ಲ. ಯಾಕಂದರೆ ಹೊಸ ಫೋನ್ ತೊಗೊಂಡು ಅದರಿಂದ ವೀಡಿಯೋಸ್ನೆಲ್ಲ ಇದಕ್ಕೆ ಹಾಕ್ಕೋಬೇಕಾದ್ರೆಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಅಮ್ಮ ಮನೇಲಿ ಮಾಡಿದೆ ವೀಡಿಯೋಸ್ ಕಮ್ಮಿ, ಅದು ಕೂಡ ಡಿಲೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಸ್ಟೋರ್ ಮಾಡಿಕೊಂಡು ಎಲ್ಲ ಇದು ಮಾಡೋಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೊಸ ಫೋನಲ್ಲಿ ಒಂದು ವೀಡಿಯೋ ಶೂಟ್ ಮಾಡಿದ್ದೆ. ಅದನ್ನು ಇವತ್ತು ಅಪ್ಲೋಡ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಕರೆಂಟ್ ಇಲ್ಲ, ಅಪ್ಲೋಡ್ ಆಗಬೇಕಾಗಿತ್ತು, ಬಟ್ ಕರೆಂಟ್ ಇಲ್ಲ. ಅದೇ ಬೇಜಾರು. ಇಲ್ಲಿ ಕರೆಂಟ್ ಇಲ್ಲ ಅಂದ್ರೇ ಒಂಥರ ಬೇಜಾರು. ವೈಫೈ ಕನೆಕ್ಷನ್ ಆಗಬೇಕಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತು, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಕರೆಂಟ್ ಹೊಟ್ಟೋಯ್ತು. ಹಾಗಾಗಿ ಸುಮ್ಮನೆ ಹಾಗೆ ಕೂತಿದ್ದೆ. ಹಾಗೆ ವ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೆ. ಅಮ್ಮ ಮನೆಯಿಂದ ಗಿಡಗಳು ತಂದಿದ್ದೆ, ಅದನ್ನು ಕೂಡ ಎಲ್ಲ ಅಮ್ಮ ಮನೆಯಿಂದನೂ ಗಿಡಗಳನ್ನೆಲ್ಲ ತಂದಿದ್ದೀನಿ, ಅದನ್ನೆಲ್ಲ ಹಾಕಬೇಕು. ಹೂವಿನ ಗಿಡಗಳನ್ನ ತೊಗೊಬರ್ಬೇಕು ಅಂತ ಹೇಳ್ಬಿಟ್ಟು ನರ್ಸರಿಗೆ ಹೋಗಿದ್ವಿ. ಆದರೆ ಹೂವಿನ ಗಿಡಗಳು ಏನಾಯಿತು ಅಂತ ಅಂದರೆ ಇವಾಗ ಬೇಸಿಗೆ ಅಲ್ವಾ, ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲನ್ನ, ಅಷ್ಟು ಇದನ್ನು. ಬಟ್ ಹೂವುಗಳು ಹೇಗೆ, ಹೂವಿನ ಗಿಡಗಳು ಹೇಗೆ ಬರುತ್ತೆ, ಅದಕ್ಕೆ ಸ್ವಲ್ಪ ತಂಪಗಿರಬೇಕು, ಇವಾಗಲೇ ಹಾಕೋದೇನು ಬೇಡ ಅಂತ ಅಲ್ಲಿ ನರ್ಸರಿ ಇರೋರು ಹೇಳಿದ್ರು. ಸ್ವಲ್ಪ ಮಳೆ ಇನ್ನೇನು ಸ್ಟಾರ್ಟ್ ಆಗ್ತಾ ಬರುತ್ತಲ್ಲ ಆ ಟೈಮಿಗೆ ಹಾಕಿ ಹೂವು ಚೆನ್ನಾಗೂ ಬರುತ್ತೆ, ನೀವು ಚೆನ್ನಾಗೂ ಕೇರ್ ಮಾಡ್ಬೋದು. ಇವಾಗ ನೀವು ಎಷ್ಟೇ ಕೇರ್ ಮಾಡಿದ್ರು, ಎಷ್ಟೇ ನೀರು ಹಾಕಿದ್ರು ಹೂವುಗಳು ಸ್ವಲ್ಪ ಕಮ್ಮಿ ಬರುತ್ತೆ, ಅದು ಒಣಗೋಗೋ ಥರ ಆಗುತ್ತೆ, ಸುಮ್ಮನೆ ವೇಸ್ಟು ಅಂತ ಹೇಳಿದ್ರು. ಸರಿ ಆಯಿತು, ದೊಡ್ಡವ್ರು ಹೇಳ್ತಾ ಇದ್ದಾರಲ್ಲ. ಇನ್ನು ಅಲ್ಲಿಗೆ ಹೋಗಿ ನರ್ಸರಿ ಹತ್ರ ಈ ಥರ ವಿಚಾರಿಸೋದಕ್ಕೆ ಅವ್ರು ಹಾಗೆ ಹೇಳಿದ್ರು, ಇನ್ನು ಡ್ರೈ ಆಗಿಬಿಡುತ್ತೆ, ಸುಮ್ಮನೆ ವೇಸ್ಟು ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ದೊಡ್ಡವ್ರು ಹೇಳ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇರುತ್ತೆ, ನರ್ಸರಿಯಲ್ಲಿರೋರ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಹೂವಿಂದ ಯಾವುದೂ ತರಲಿಲ್ಲ. ಜಸ್ಟ್ ಸ್ವಲ್ಪ
ಕೆಲವೊಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ನೆನೆಸಿ ಇಟ್ಟಿದ್ದೀನಿ. ಅದನ್ನು ಇವತ್ತು ಸ್ವಲ್ಪ ಗ್ರೋ ಬ್ಯಾಗ್ಸ್ ಇದೆಯಲ್ಲ ಅದಕ್ಕೆಲ್ಲ ಹಾಕ್ಬಿಟ್ಟು, ಮತ್ತು ಇದನ್ನು ತರಿಸಿದ್ದೀನಿ, ಹಸಿನ ಗೊಬ್ಬರ ಎಲ್ಲ ತರಿಸಿದ್ದೀನಿ. ಇವತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಂಡು ಅದನ್ನು ಹಾಕ್ತೀನಿ. ಇನ್ಯಾವುದಾದ್ರೂ ಹೂವಿನ ಗಿಡಗಳು ಸಿಕ್ಕಿದ್ರೆ ಅದನ್ನು ಹಾಕೋದು. ಆ ಸೀಡ್ಸ್ಗಳ ಮುಖಾಂತರನೂ ಬೆಳೆಸ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಮೀಶೋದಲ್ಲಿ ಸೀಡ್ಸ್ಗಳನ್ನ ಬುಕ್ ಮಾಡಿದ್ದೀನಿ. ಅದು ಬಂದ ಮೇಲೆ ನೋಡೋಣ, ಅದನ್ನು ಹಾಕಿ ಟ್ರೈ ಮಾಡೋಣ. ಚೆನ್ನಾಗಿ ಬಂದರೆ ಓಕೆ, ಚೆನ್ನಾಗಿ ಬಂದಿಲ್ಲ ಅಂದರೆ ಹೋಗಿ ನರ್ಸರಿಲಿ ಹೋಗಿ ಪ್ಲ್ಯಾಂಟ್ಗಳನ್ನ ತೊಗೊಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಯಾಕಂದರೆ ನರ್ಸರಿಲಿ ನಿಜವಾಗ್ಲೂ ಪ್ಲ್ಯಾಂಟ್ ಪ್ರೈಸ್ ಕೇಳಿದ್ರೇ ಶಾಕ್ ಆಗುತ್ತೆ. ಅಷ್ಟು ರೇಟ್ ಇದೆ ಎಲ್ಲ. 150, 200, 250 ಈ ಥರನೇ ಇದೆ. ನನಗೆ ಶಾಕ್ ಆಗೋದು, ಏನಪ್ಪ ಇಷ್ಟೊಂದು ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಸೀಡ್ಸ್ ಮುಖಾಂತರ ನೀವು ಬೆಳೆಸಿದ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಆದರೆ ಪ್ಲ್ಯಾಂಟ್ ತೊಗೊಂಡು ಬಂದು ಬೆಳೆಸ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನೋಡೋಣ, ಎರಡೂ ಟ್ರೈ ಮಾಡಿಬಿಟ್ಟು ಎರಡರಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೋ ಬೇಕಾದ್ರೆ ಆವಾಗಲೇ ತೊಗೊಬರೋದಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ತಾಯಿದ್ದೆ. ಸಿಂಪಲಾಗಿ 5 ನಿಮಿಷಕ್ಕೆ ಆಗೋಗ್ಬಿಡಬೇಕು ಆ ಥರ ಮಾಡ್ತಾಯಿದ್ದೆ. ಯಾಕಂದರೆ ತರಕಾರಿ ಏನೂ ಇರಲಿಲ್ಲ. ಹಾಗಾಗಿ ಚಪಾತಿ ಮಾಡಿ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಾದರೂ ಆರಾಮಾಗಿ 5 ನಿಮಿಷ ಮಾಡ್ಕೊಳಂಗಿದ್ರೆ ಮಾಡ್ಬೋದು. ಇನ್ನು ಅಪ್ಪು ಅಂತೂ ಹಿಡಿಯೋಕ್ಕಾಗ್ತಾಯಿಲ್ಲ ಅವನ್ನ ಕೈಯಲ್ಲಿ. ಸೊ ಟಿ ವಿ ನೋಡ್ತಾ ಇದ್ದಾನೆ. ಸ್ವಲ್ಪ ಆಟ ಆಡ್ಕೊಂಬಂದಿದ್ದ, ನೀರು ಕೊಟ್ಟಿದ್ದೆ, ಹಾಗಾಗಿ ಆರಾಮಾಗಿ ಟಿ ವಿ ನೋಡ್ತಾ ಇದ್ದಾನೆ. ಇದಕ್ಕೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು. ಜಾಸ್ತಿ ಟೊಮೊಟೊ ಹಾಕ್ಕೊಳ್ಳಿ, ಒಂದೇ ಒಂದು ಈರುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು 4-5-6 ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ಕೊಳ್ಳಿ. ಇನ್ನು ಅದಕ್ಕೆ ನೀವು ಹುಳಿ ಜಾಸ್ತಿ ಬೇಕು ಅಂತಿದ್ರೆ ನೀವು ಬೇಕಾದರೆ ಹುಣಸೆಹಣ್ಣ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ಅದು ಮಸ್ತೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಇನ್ನು ಅದು ಆರೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಮುದ್ದೆಗಂತೂ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಮ್ಮ ಮತ್ತು ಅಕ್ಕ ತುಂಬಾ ಇದನ್ನು ಮಾಡ್ತಾಯಿದ್ರು. ಆವಾಗ ಮನೆಯಲ್ಲಿ ಕೂಡ ಮಾಡ್ತಾಯಿದ್ರು. ಇದು ಮುದ್ದೆಗೆ, ಆಮೇಲೆ ಚಪಾತಿಗೆ, ದೋಸೆ ಹಿಟ್ಟಿಗೆ ನಾವು ಈ ಚಟ್ನಿನ ಮಿಕ್ಸ್ ಮಾಡಿಬಿಟ್ಟು ದೋಸೆ ಥರನೂ ಹಾಕ್ಕೋಬೋದು, ಸಖತ್ತಾಗಿರುತ್ತೆ. ಅದು ಎಲ್ಲ ತಣ್ಣಗಾದ್ಮೇಲೆ ಜಸ್ಟ್ ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿ. ಆ್ಯಂಡ್ ಇದು ತುಂಬಾ ಈಸಿ ರೆಸಿಪಿ. ನನಗೇನಾದರೂ ತಲೆ ಕೆಟ್ಟಾಗ ಅಯ್ಯೋ ಅಡುಗೆಗೆ ಏನೂ ಮಾಡೋಕ್ಕಿಲ್ಲ ಅಂತ ಬೇಜಾರಾದಾಗ ಟೊಮೊಟೊ ಇತ್ತು ಅಂದರೆ ಟೊಮೊಟೊ ಚಟ್ನಿ ಮಾಡಿಬಿಡ್ತೀನಿ. ಕೆಲವು ಸತಿ ದೋಸೆ ಇತ್ತು ಅಂದರೆ ಈ ಚಟ್ನಿ ಮಾಡಿಬಿಟ್ಟು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ಬೋದು. ಅದನ್ನು ಕೂಡ ಸೂಪರ್ ಖಾರವಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇನ್ನು ಅಪ್ಪು ಬಂದು ಮೊಟ್ಟೆ ದೋಸೆ ಹಾಕ್ಕೊಡಿ ಅಂತ ತುಂಬ ಸತಿ ಕೇಳ್ತಾಯಿದ್ದ. ಈ ಮೊಟ್ಟೆ ಎಲ್ಲ ಬಂದು ನಾಟಿ ಕೋಳಿ ಮೊಟ್ಟೆ. ಇದು ನಮ್ಮ ಕೋಳಿಗಳೇ ಹಾಕಿರೋದು. ಎಷ್ಟು ಚಿಕ್ಕದಾಗಿದೆ ಗೊತ್ತಾ. ಇದನ್ನು ಸ್ವಲ್ಪ ಮೊಟ್ಟೆನ ನಾವು ತಿರ್ಗಾ ಅದು ಕೋಳಿ ಆಗೋದಕ್ಕೆ, ಅಂದರೆ ಕೋಳಿ ಮರಿ ಆಗೋದಕ್ಕೆ ಎತ್ತಿಡ್ತಾ ಇದ್ದಾರೆ. ಅದರಲ್ಲಿ ನಾವು ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ, ಅಪ್ಪು ಏನಾದರೂ ಕೇಳಿದಾಗ 3 ಮೊಟ್ಟೆನ ತೊಗೊಂಡು ಮಾಡಿಕೊಡ್ತೀನಿ. ಸೊ ಸಿಕ್ಕಾಪಟ್ಟೆ ಅದು ಕೂಡ ಚೆನ್ನಾಗಿರುತ್ತೆ. ಪ್ಲೇನ್ ಆಮ್ಲೆಟ್ನ ಮಾಡಿಕೊಡ್ತೀನಿ. ಆ್ಯಂಡ್ ಮಧ್ಯಾಹ್ನದ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ದೇವ್ರು ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ದಾನೆ. ಅಟ್ಲೀಸ್ಟ್ ಒಂದು ಹೊತ್ತು ಈ ಥರ ಊಟ ಮಾಡೋದಕ್ಕೆ, ಅದಕ್ಕೆ ನಾವು ಯಾವಾಗಲೂ ಕೃತಜ್ಞತೆನ ಸಲ್ಲಿಸಬೇಕು. ಥ್ಯಾಂಕ್ಸ್ ಹೇಳ್ತಾ ದೇವ್ರಿಗೂ ನಮಗೆ ಈ ಒಂದು ಆಹಾರನ ಕೊಟ್ಟಿದ್ದಕ್ಕೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು 1 ಅವರ್ ಚೆನ್ನಾಗಿ ನಿದ್ದೆ ಮಾಡಿದೆ ನಾನಂತೂ. ಯಾಕಂದರೆ ಕೆಲಸಗಳು ಮಾಡಿ ಸುಸ್ತಾಗಿತ್ತು. ಇನ್ನು ಸಂಜೆ ಮೇಲೆ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಗಿಡಗಳದ್ದೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ಗ್ರೋ ಬ್ಯಾಗ್ಸ್ನ ನಾನು ನಿಮಗೆ ತರಿಸಿದ್ದೆ. ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಹಾಗಾಗಿ ಅದಕ್ಕೆ ಫಸ್ಟ್ ನಾನು ಈ ಗ್ರೋ ಬ್ಯಾಗ್ಗೆ ನೀವು ಮಣ್ಣು ತುಂಬಬೇಕು ಅಂದರೆ ತುಂಬಾ ಕಷ್ಟ. ಹಾಗಾಗಿ ನಾನು ಎಲೆಗಳನ್ನೆಲ್ಲ ಈ ಥರ ಇನ್ನೊಂದು ಗ್ರೋ ಬ್ಯಾಗ್ ಹಾಕಿ ಇಟ್ಟಿದ್ದೆ. ಅದರೊಳಗೆ ನಾನು ತರಕಾರಿ ಕಟ್ ಮಾಡಿರೋ ಸಿಪ್ಪೆಗಳಾಗಿರ್ಬೋದು ಪ್ರತಿಯೊಂದನ್ನು ಹಾಕಿ ಇಡ್ತಾ ಇದ್ದೆ. ಇವಾಗ ಅದು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇವಾಗ ಈ ಸಣ್ಣ ಗ್ರೋ ಬ್ಯಾಗ್ಗಳಿಗೆಲ್ಲ ನಾನು ತುಂಬ್ತಾ ಇದ್ದೀನಿ. ಇದನ್ನು ತುಂಬೋದ್ರಿಂದ ಅದು ಹೋಗ್ತಾ ಅದೇ ಫರ್ಟಿಲೈಸರ್ ಆಗುತ್ತೆ. ಮಣ್ಣು ಹಾಕಿ ಅದ್ರ ಮೇಲೆ ಗೊಬ್ಬರ ಹಾಕಿದ್ರೆ ಅದೇ ನಿಮಗೆ ಜಾಸ್ತಿ ಆಗುತ್ತೆ. ನೀವೇನು ಜಾಸ್ತಿ ನೀರು ಹಾಕಬೇಕು ಅನ್ನೋದೇನಿರಲ್ಲ. ಅದೇ ಕೂಡ ತೇವಾಂಶ ಕೂಡ ಇರುತ್ತೆ. ಆ್ಯಂಡ್ ಅದು ಕೂಡ ಆಲ್ಮೋಸ್ಟ್ ಡಿಕಂಪೋಸ್ ಆಗಿಬಿಡುತ್ತೆ ಎಲೆಗಳು. ಹಾಗಾಗಿ ಆದಷ್ಟು ಈ ಥರ ಎಲೆಗಳು ಏನಾದರೂ ವೇಸ್ಟ್ ಏನಾದರೂ ಇದ್ದಾಗ ನೀಟಾಗಿ ಅದಕ್ಕೆ 4-5 ಗ್ರೋ ಬ್ಯಾಗಿಗೆ ನಾನು ನೀಟಾಗಿ ಫಿಲ್ ಮಾಡಿಬಿಟ್ಟು ಇನ್ನು ಇವಾಗ ಅದಕ್ಕೆ ಮಣ್ಣು ತುಂಬಿಸ್ತಾ ಇದ್ದೀನಿ. ಮಣ್ಣು ಹೇಗಿರಬೇಕು ಅಂದರೆ ನೀವೇನು ಹಾಕ್ತಾಯಿದ್ದೀರ ಅದ್ರ ಮೇಲೆ ಒಂದು ಲೇಯರ್ 2 ಲೇಯರ್ ಆ ಥರ ಇರಬೇಕಾಗತ್ತೆ. ಇಲ್ಲಿ ಹೊಲದ ಹತ್ರನೇ ಎಲ್ಲ ಇದನ್ನು ಮಾಡಿಸಿದ್ರು. ಹಾಗಾಗಿ ಅದೇ ಮಣ್ಣು ತೊಗೊಂಡು ಬಂದರು. ನಾನು ಕೂಡ ನೀಟಾಗಿ ಹಾಕ್ತಾಯಿದ್ದೀನಿ. ನಾನು ಒಂದರಲ್ಲಿ ಕೊತ್ತಂಬರಿ ಸೊಪ್ಪು ಬೀಜ ಹಾಕಿದ್ದೆ, ಇನ್ನೊಂದರಲ್ಲಿ ಮೆಂತ್ಯದ್ದು, ಮತ್ತು ಇನ್ನೊಂದರಲ್ಲಿ ಪುದೀನದು ಬಂದು ನಾನು ಕಡ್ಡಿಗಳು ಪುದೀನ ಸೊಪ್ಪು ಕಡ್ಡಿ ಬರುತ್ತಲ್ಲ
ಅದನ್ನು ನೀರಲ್ಲಿ ಹಾಕಿಟ್ಟು ಬೇರು ಬರೆಸಿದ್ದೆ, ಅದು ಕೂಡ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ಒಂದು ಹಾಕ್ತಾಯಿದ್ದೀನಿ. ನೋಡೋಣ ಇವತ್ತು ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಬರುತ್ತಾ ಇಲ್ವಾ ಏನು ಅಂತ ಗೊತ್ತಾಗುತ್ತೆ. ಇದು ಫಸ್ಟ್ ಟ್ರೈ ನಂದು ಈ ಥರ ಎಲ್ಲ ಗ್ರೋ ಬ್ಯಾಗಲ್ಲಿ. ಅಲ್ಲಿ ಆಚೆ ಜಾಗ ಇದೆ, ಆದರೆ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಅಲ್ಲೇನಂದರೆ ಸ್ವಲ್ಪ ಇವಾಗ ಭಯ, ಈ ಬೇಸಿಗೆಗಾಲಕ್ಕೆಲ್ಲ ಹಾವುಗಳು ಆಮೇಲೆ ಚೇಳು ಇದೆಲ್ಲ ತುಂಬ ಜಾಸ್ತಿ ಬರುತ್ತೆ. ಹಾಗಾಗಿ ಇವಾಗೇನು ನಾನು ಕೈ ಇಕ್ಕಕ್ಕೆ ಹೋಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದನ್ನು ಕ್ಲೀನ್ ಮಾಡಿ ಮನೆ ಮುಂದೆಗಡೆನೂ ಕೂಡ ಹೂವೊಂದು ಗಿಡಗಳೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ದಿವಸ ಆದಮೇಲೆ ಇನ್ನು ಒಂದು ಮೂಟೆ ಗೊಬ್ಬರನ ನಾನು ತರಿಸಿ ಇಟ್ಕೊಂಡಿದ್ದೆ. ಮಣ್ಣೆಲ್ಲ ಮುರಿದು ಕೂಡ ಅರ್ಧ ಅಂದರೆ 2-3 ಲೇಯರ್ ಹಾಕ್ಕೊಂಡು, ಇನ್ನು ಅದ್ರ ಮೇಲೆ ಒಂದು ಲೇಯರ್ ಗೊಬ್ಬರ ಹಾಕಿ, ಗೊಬ್ಬರದ ಮೇಲೆ ಒಂದು ಲೇಯರ್ ಒಂಚೂರು ಮಣ್ಣನ್ನು ಹಾಕ್ತಾಯಿದ್ದೀನಿ. ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಏನೇ ಹಾಕಬೇಕು ಅಂದ್ಕೊಂಡಿದ್ದೀರ, ಇವಾಗ ಸೊಪ್ಪಿನ ಬೀಜಗಳಾಗಿರ್ಬೋದು, ಹೂವಿನ ಬೀಜಗಳಾಗಿರ್ಬೋದು, ಅದನ್ನು ನೀವು ಹಾಕ್ಕೋಬೋದು. ನಾನಿವಾಗ ಪುದೀನ ಕಡ್ಡಿ ನೋಡ್ತಾ ಇದ್ದೀರ, ನಾನು ಬೇರು ಬರೆಸಿ ಇಟ್ಟಿದ್ದೆ. ಅದರಲ್ಲೊಂದು 3 ಚೆನ್ನಾಗಿ ಬಂದಿತ್ತು, ಹಾಗಾಗಿ 3 ಕೂಡ ಹಾಕಿಟ್ಟೆ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಮತ್ತು ಒಂದಕ್ಕೆ ಆಲೂವೆರಾ ಈ ಥರದ್ದೆಲ್ಲ ಹಾಕಿಟ್ಟಿದ್ದೀನಿ. ಆ್ಯಂಡ್ ಹೇಗೆ ಬರುತ್ತೆ ಅಂತ ನೋಡೋಣ. ಹಾಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.